ವೆಲ್ಕಮ್ ರುಕ್ಮಿಣಿ ದೇವಿ. ನಿಮ್ಮ ದಾರಿನೇ ಕಾಯುತ್ತಿದ್ದೆ. ಒಂದು ಮೀಟಿಂಗ್ ಮುಗಿಸಿ ಮನೆಗೆ ಕಳಿಸಿರುವೆ, ಇನ್ನೊಂದು ಮಾಡುತ್ತಿರುವೆ. ಬಾ ರುಕ್ಮಿಣಿ, ಮೀಟಿಂಗ್ ಪ್ರಾರಂಭಿಸೋಣ. ನೀನಿನ್ನು ಹೋಗು. ಯು ಶಟ್ ಅಪ್. ನಾನ್ಸೆನ್ಸ್. ನೀನು ರಾಜ್ಯದ ಮಂತ್ರಿನ? ನೀನು ಜನ್ಮಕ್ಕೆ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಬೇಡ ನಿನಗೆ? ನನ್ನನ್ನ ಏನು ಅಂತ ತಿಳಿದುಕೊಂಡಿರುವೆ. ನಾನು ನೀನು ಹಾಗೆ ಹೆಬ್ಬೆಟ್ಟಲ್ಲ. ಕಷ್ಟಪಟ್ಟು ಓದಿ IAS ಪಾಸ್ ಮಾಡಿರುವೆ. ಸರ್ಕಾರದ ಯೋಜನೆಗಳನ್ನ ಕಷ್ಟಪಟ್ಟು ರೂಪಿಸಿಕೊಡುತ್ತೇವೆ. ಆ ಯೋಜನೆಗಳು ನಿಮ್ಮಂತ ಕುಡುಕ ಕಾಮಕರ ಕೈಯಲ್ಲಿ ಸಿಕ್ಕು ನಲುಗಿ ಹೋಗುತ್ತಿವೆ. ಶತಶತಮಾನಗಳಿಂದ ನಮ್ಮ ರಾಜ್ಯ ಮತ್ತೊಂದು ರಾಜ್ಯಕ್ಕೆ ಮಾದರಿಯಾಗಿ ನಿಂತಿದೆ. ಆ ಮಾದರಿಗೆ ಕಾರಣ ಪಕ್ಷ ಭೇದ ಮರೆತು ನಾಡಿನ ಜನತೆ ಹಿತಚಿಂತಕರಾಗಿ ನಿಷ್ಠೆಯಿಂದ ಕಾರ್ಯನಿರ್ವಹಿಸಿದ್ದಾರೆ ಮಂತ್ರಿ ಮಹಾಶಯರು. ಅವರೆಲ್ಲ ನಿನ್ನ ಹಾಗೆ ಕಚ್ಚೆ ಹರಕು ಕಾಮ ಪಿಶಾಚಿಗಳಾಗಿದ್ರೆ ಇಷ್ಟೊತ್ತಿಗೆ ನಮ್ಮ ನಾಡು ನಶಿಸಿ ಹೋಗುತ್ತಿತ್ತು. ಉನ್ನತ ಅಧಿಕಾರಿಗಳ ಮುಂದೆ, ಅದರಲ್ಲೂ ಗೌರವಸ್ಥ ಹೆಣ್ಣು ಮಕ್ಕಳ ಮುಂದೆ ನಡೆದುಕೊಳ್ಳುವ ರೀತಿ ನಾವಿದು. ನೋಡು, ಇದು ಪ್ರವಾಸಿ ಮಂದಿರ. ಸಾರ್ವಜನಿಕರ ಕಷ್ಟ ಸುಖ ವಿಚಾರಿಸಬೇಕು. ಅದನ್ನ ಬಿಟ್ಟು ನಿನ್ನ ಸ್ವೇಚ್ಛಾಚಾರಕ್ಕೆ ಅಲ್ಲ ಮೈಂಡ್ ಇಟ್. ಆಡಿಸಿ ಏನು ಗಂಡು ಬಾರ್ಲಿ ಹೋಗ್ಬಿಡು ಅಂತ ಸುಮ್ಮನಿದ್ರೆ ಚಲು ಎಲ್ಲ ಮಾತಾಡ್ತೀಯ. ನಾನು ಈ ರಾಜ್ಯದ ಮಂತ್ರಿ. ನಿನ್ನಂತ ಜಿಲ್ಲಾಧಿಕಾರಿಗಳನ್ನು ತುಂಬಾ ನೋಡಿರುವೆ, ಆದ್ರೆ ನಿನ್ನಂತ ಸೊಕ್ಕಿನ ಹೆಣ್ಣನ್ನು ನೋಡಿದ. ರುಕ್ಮಿಣಿ ದೇವಿ, ನೀನು ನನಗೆ ಬುದ್ಧಿ ಹೇಳುವಷ್ಟು ಧೈರ್ಯ ಬತ್ತ. ಏಕೋಚಿತ ಕರೆದಾಗ ಮಕ್ಕಳಿಗೆ ಬಂದು ಹೋಗುವ ಹೆಣ್ಣು ಜಾತಿಗೆ ಸೇರಿದವಳು. ಮೈಂಡ್ ಯುವರ್ ಲ್ಯಾಂಗ್ವೇಜ್. ಕಿರಿಸಬೇಡ, ಇದು ನಿನ್ನ ಆಫೀಸ್ ಅಲ್ಲ. ನಾನು ಮನಸ್ಸು ಮಾಡಿದ್ರೆ ನಿನ್ನನ್ನು ಇಲ್ಲೇ ಸುಟ್ಟು ಭಸ್ಮ ಮಾಡಬೇಕು. ಏನೋ ನನ್ನ ಸ್ನೇಹಿತ ಹೆಂಡತಿ ನೀನು ಸುಮ್ಮನಿದ್ದೆ. ನಿನ್ನಂತ ಸಾಕಿನ ಹೆಣ್ಣನ್ನು ಬಹಳಷ್ಟು ನೋಡಿದೆ. ನೋಡಿ, ಇನ್ನೂ ಕಾಲ ಮಿಂಚಿಲ್ಲ. ಇದೇ ಕೊನೆ. ISI ಅಧಿಕಾರಿಗಳ ಜೊತೆ, ರಾಜ್ಯದ ಮಂತ್ರಿಗಳ ಜೊತೆ ISI ಅಧಿಕಾರಿಗಳು ಕೈ ಜೋಡಿಸಿದಾಗ ಮಾತ್ರ ಅಭಿವೃದ್ಧಿ ಆಗಲು ಸಾಧ್ಯ. ನಾನು ಬೇಕು ಅಂತಾನೆ ನಿನ್ನನ್ನು ನಮ್ಮ ಇಲಾಖೆಗೊಳಿಸಿಕೊಂಡಿರುವೆ. ನನ್ನ ಮಾತಿಗೆ ಬೆಲೆ ಕೊಟ್ಟರೆ ಸ್ವರ್ಗದ ಬಾಗಿಲು ತೆರೆಯುತ್ತದೆ. ನರಕದ ಬಾಗಿಲಲ್ಲಿ ನೀನು ನಿಲ್ಲುತ್ತಿ. ಇವನು ತ್ರಿಕಾಲ ಖಂಡಿತನೆ ಮಾಡಿ ತೋರಿಸುವನು ಎಂದು ಹೇಳುವನು. ಭೂತ ವರ್ತಮಾನ ಭವಿಷ್ಯತ್ ಕಾಲದ ಸಮಾಗಮವೇ ತ್ರಿಕಾಲ. ನಿನ್ನ ಅವಶ್ಯಕತೆ ನನಗಿಲ್ಲ. ನನಗೆ ಬೇಕಾದಾಗ ನೀನು ಕರಿತೀನಿ. ಈಗ ಹೋಗು. ನಾನೇನು ಇಲ್ಲಿ ಇರಲು ಬಂದಿಲ್ಲ. ಹೋಗೋದಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತೀನಿ, ಚೆನ್ನಾಗಿ ನೆನಪಿಟ್ಕೋ. ನಿತ್ಯ ಕೊಡುವ ಸರಸ್ವತಿ ಹೆಣ್ಣು, ನೀ ನಿಂತಿರುವ ತಾಯಿಗಳ ಭಾರತ ಮಾತೆ ಹೆಣ್ಣು, ನಿನ್ನ ಹೆತ್ತ ತಾಯಿ ಹೆಣ್ಣು. ಇಂಥ ಹೆಣ್ಣು ಕುಲಕವಾದ ಪ್ರತೀಕವಾದ ಸ್ತ್ರೀಯರನ್ನ ಇಷ್ಟೊಂದು ಕೇವಲವಾಗಿ ನೋಡ್ತಿದೆಯಲ್ಲ. ಒಂದಲ್ಲ ಒಂದು ದಿನ ಒಂದು ಹೆಣ್ಣಿನಿಂದಲೇ ನೀನು ಸರ್ವನಾಶವಾಗಿ ಹೋಗುತ್ತಿ. ಬರ್ತೀನಿ, ಹುಷಾರ್. ಸರ್ವನಾಶ ಅದು ಒಂದು ಹೆಣ್ಣಿಂದ ನಾನು ಸರ್ವನಾಶ? ರುಕ್ಮಿಣಿ ದೇವಿ, ನಿನ್ನ ಸಲುವಾಗಿ ನಾನು ಸ್ವಚ್ಛನಾಸಾದ್ರೂ ಪರವಾಗಿಲ್ಲ. ಆದರೂ ಸತ್ಯದ ಮತ್ತಾನೆ ಎಂತಿರುವ ನಿನ್ನನ್ನು ನನ್ನ ಕರಡಿಯಲ್ಲಿ ಪಳಗಿಸೇ ತೀರುತ್ತೇನೆ. ಆ ನಿನ್ನ ಬಿಂಕದ ನಡಿಗೆ, ಬಿಲ್ಯಾಣದ ಮಾತು, ಕೋಪಿಸಿಕೊಂಡಾಗ ಚಂದಾವರಿ ಅಂತ ನಿನ್ನ ಮುಖ, ನಾಗಿಣಿಯಂತೆ ಬಳುಕುವ ನಿನ್ನ ಮೈಮಾಟ,
ಇದೆಲ್ಲ ಕಂಡು ಸೋತು ಹೋಗಿರುವೆ. ಆ ಮಗನಾರಿ, ನಿನ್ನ ಮೊದಲಾರವಿಂದದಲ್ಲಿ ಹುಚ್ಚನಾಗಿ ಮಾಡಿರುವಿಲ್ಲ. ಆಹಾ, ಈ ಹುಚ್ಚನಲ್ಲಿಯೂ ಒಂದು ತರ ಸವಿಸಿದೆ. ರುಕ್ಮಿಣಿ, ನಿನ್ನನ್ನು ಒಂದಿಲ್ಲ ಒಂದಿನ ನಾನು ಅನುಭವಿಸೇ ತಿರುತ್ತೇನೆ.